ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿರುವಂತದ್ದು ಏನು ಸರ್ ವಿಶೇಷ? ಈಗ ಸತೀಶ್ ಜಾರಕಿಹೊಳಿ ಅವಾಗ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಏನು ಹೊಸದಾಗೇನಿಲ್ಲ, ಏನೋ ಹೊಸದಾಗಿ ಹೋಗಿದ್ದಾರಾ? ಹೋದ ತಿಂಗಳು ಹೋಗಿದ್ವು, ಅದಕ್ಕಿಂತ ಮುಂಚೆನೂ ಹೋಗಿದ್ದು. ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ, ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ. ಹಂಗಾಗಿ ಹೋಗಿರ್ಬೋದು, ಅದಕ್ಕೇನು ಇಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿಎಂ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ. ಏನು ಸರ್ ಅಂತ ವಿಶೇಷ ಏನು? ನೋಡ್ರಿ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆ ಕುರ್ಚಿ ಖಾಲಿ ಇಲ್ಲ. KPCC ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ DK ಶಿವಕುಮಾರ್ ಕೂತಿದ್ದಾರೆ. ಆ ಕುರ್ಚಿನೂ ಖಾಲಿ ಇಲ್ಲ. ಈಗ ಭಾಳ ಜನ ಸ್ನೇಹಿತರು ನೀವು ಮಾಧ್ಯಮದವರು ಹೇಳಿದ್ರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ. ಎಲ್ಲರಿಗೂ ಸಹಜ, ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ? ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ನಿಮ್ಗೆ ಆಸೆ ಇಲ್ವಾ? ಇಲ್ಲ ಹೇಳೋದು ಎಲ್ಲರಿಗೂ ಇಲ್ಲ ನನಗಿಲ್ಲಪ್ಪ ಆಸೆ, ನನಗಿಲ್ಲ. ಕೇಳಿ ಈಗ ನಾನು 2028ವರೆಗೂ ಮನೆ ಪೂರ ಅವಧಿ 5 ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡು ಅವ್ರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೇನೆ. ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂಥದ್ದು ಸರ್. ಯಾವಾಗಲೂ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯಗೆ ಇರೋದು. ಈಗ ಒಂದು ನಿಮಿಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಏನಿದ್ರು ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ ಮಾಡಬೇಕಾಗಿರೋದು. ಈಗ ಹೇಳ್ತಲ್ಲ, ಮನೆ ಇವ್ರು ಬಂದಿದ್ದರು, ಸುರ್ಜೇವಾಲಾ ಅವ್ರು ಬಂದಿದ್ದರು. ಸುರ್ಜೇವಾಲಾ ಅಲ್ಲ, ವೇಣುಗೋಪಾಲ್ ಅವ್ರು ಬಂದಿದ್ದರು. ವೇಣುಗೋಪಾಲ್ ಏನಂದರು? ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ, ಆ ಥರ ಏನಿಲ್ಲ, ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದರು. ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟರು. ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ. ಏನಂತ? ನಾನು ಈ 5 ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. DK ಶಿವಕುಮಾರ್ ಅವರು ಏನಂದ್ರು, ಅಧ್ಯಕ್ಷರು ಏನಂದರು? ಸಿದ್ದರಾಮಯ್ಯ ಹೇಳ್ತಾರೆ ನಿಜ, ಅವರೇ ಈ 5 ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ. ಮೊನ್ನೆ ಒಂದು ನಿಮಿಷ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. 3 ದಿನ ಆಯ್ತು, 3 ದಿನ 4 ದಿನ ಆಗಿದೆ. ನಮ್ಮ ex-MP DK ಸುರೇಶ್ ಅವರು ಏನಂದರು? ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ? ಆದ್ರೆ ಮತ್ತೆ DK ಶಿವಕುಮಾರ್ ಅವ್ರ ನಡೆ ನೋಡಿದ್ರೆ ಅವರೆಲ್ಲೋ CM ಆಗ್ಲೇಬೇಕು ಅನ್ನೋದು ಪಟ್ಟು ಹಿಡಿದಿದ್ದಾರೆ ಅಂತ ಅನ್ಸಲ್ಲ? ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು DK ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಆವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು. ಸರಿ, ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕಾಗಿ ಬರ್ತದೆ? ಯಾವ ಕ್ರಾಂತಿ ಇಲ್ವೇ ಇಲ್ಲ ರೀ. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಯಾವ ಕ್ರಾಂತಿನೂ ಇಲ್ಲ. ಮೊದಲೇ BJP ಪಕ್ಷದಲ್ಲಿದೆಯಲ್ಲ, ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನು ಹೇಳಿ, ಒಬ್ಬೊಬ್ರು ಮುಖಾನೇ ನೋಡಲ್ಲಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದಲ್ಲ ಸರಿಪಡಿಸ್ಕೊಳ್ಳೋಕೆ ಹೇಳಿ ಅವ್ರಿಗೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಕ್ಕಂತೆ? ಶಿವಕುಮಾರ್ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತು, ಶಾಸಕರ ಸಂಖ್ಯಾಬಲನೇ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು. ಈಗ ನೋಡ್ರಿ, ನಾನು ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ದಾಟಲ್ಲ. ಸಂಪುಟ ವಿಸ್ತರಣೆ ಅದು ಆಗಬಹುದು. ಅದು ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡೇ ತೀರ್ಮಾನ. ಹಿರಿಯ ಸಚಿವರ ನಾವು ತ್ಯಾಗನೂ ಮಾಡಿ. ಈಗ ನಾನು ಈಗ ವಿಜಯನಗರಲ್ಲಿ ಅಂದೆ. ಈಗ ನನಗೆ ನೀವು DCM ಹಂಗೆ ಅಂತ ಕೇಳ್ತಾ ಇದ್ದೀರಾ. ನಾನೆಂದೆ ಆ DCM ಮಾಡಬೇಕಾಗಿ ಯಾರು ಮಾಡಬೇಕಾಗ್ತದೆ? ನೀವು ಮಾಡೋಕ್ಕಾಗ್ತದ? ಶಾಸಕರು ಮಾಡಬೇಕು, ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ಮಾಡಿದ್ರು ಅದಕ್ಕೆ ಒಪ್ಕೊಂತೀನಿ. ಹೈಕಮಾಂಡ್ ಬೇಡ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಪಕ್ಷದ ಕೆಲಸ ಮಾಡೋಕ್ಕೂ ಸಿದ್ಧ. ನಾನು ನಾನು ಪಕ್ಷನ ಶಿಸ್ತಿನ ಸಿಪಾಯಿ. ನಾನು ಪಕ್ಷ ಏನು ಹೇಳ್ತಾರೆ ಅದು ಕೇಳ್ತೀನಿ. ಯಾರು ಅದಕ್ಕೆ ಸಣ್ಣ ಪಟ್ಟದಿಗೆ ಫೋಟೋಯಿಂದ ಏನ್ರಿ ಆಗ್ತದೆ? ಮನಸ್ಸು ಹೃದಯ ಇರಬೇಕು. ನೋಡಿ, ಪ್ರೀತಿ ನಾನು ಸಂಪಾದನೆ ಮಾಡಿ ಹಿಂದಿದೆ ನೋಡಿ. ಇದು ಒಗಟ್ಟಂತ ಇಲ್ಲ. ಫೋಟೋ ಇದು ಕೇಳಿದಕ್ಕೆ ಮಾತು ಹೇಳಿದೆ. ಈಗ ಫೋಟೋ ಒಂದು ನಿಮಿಷ ಗುರುಗಳೇ ನಾನು ಹೇಳೋದು, ನಾನು ಫೋಟೋ ಅಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಈಗ ನನ್ನ ಜನಗಳಿಗೆ ಪ್ರಚಾರ ಆದರೆ ನಾನು ಇಲ್ಲಿ ಬಂದೀನಿ, ಇಲ್ಲಿ ಇದ್ದೀನಿ ಅಂದರೆ 1 hour ಅಲ್ಲಿ 10,000 ಜನ ಬರ್ತಾರೆ. 10,000 ಜನ, ಅದೇ ನಾನು ಸಂಪಾದನೆ ಮಾಡೋದು. ದೇವ್ರು ನನ್ಗೆ ನಿಮಿಷ ಬರೋದೆ, ನಾನು ಕಂಪ್ಲೀಟ್ ಮಾಡ್ತೀನಿ. ದೇವ್ರು ನನಗೆ ಏನು ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು,
ಒಬ್ಬನ ಮಾತಾಡೋಕೆ ನಿಲ್ಸಿದ್ದು ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ MJಗೆ ಅಲ್ಲೇ 1,000 ಜನ ಬಂದ್ಬಿಟ್ರು. ಹಂಗೆ ಜನಗಳು ಹೃದಯದಿಂದ ಮಾತಾಡ್ತಾರೆ ಸಾಕು.